ಸರ್ ಯಾಕೆ ಯುವ ಸಮುದಾಯ ಡ್ರಗ್ಸ್ ವಿಚಾರದಲ್ಲಿ ಅಷ್ಟೊಂದು ಮೊರೆ ಹೋಗ್ತಿದೆ? ದಾರಿ ತಪ್ತಾ ಇದ್ದಾರಾ? ಅಥವಾ ಬೇರೆ ಏನ್ ಕಾರಣ ಇರ್ಬೋದು? ಅಥವಾ ಸಂಸ್ಕಾರ ಮನೆಯಿಂದನೇ ಶುರು ಆಗ್ತಿಲ್ವಾ? ಯಾವ ಕಾರಣ? ನಿಮ್ಮ ಅನಾಲಿಸಿಸ್ ಪ್ರಕಾರ, ನಿಮ್ಮ ಡಾಟಾ ರೆಕಾರ್ಡ್ಸ್ ಪ್ರಕಾರ ಅನೇಕ ಪ್ರಕರಣಗಳನ್ನ ನೋಡಿರ್ತೀರಾ. ಅದ್ರಲ್ಲಿ ನಾವು ಡಿವೈಡ್ ಮಾಡಕ್ಕಾಗ್ತಿಲ್ಲ. ಏನು ಅಂತಂದ್ರೆ ಎಜುಕೇಟೆಡ್ ಕೂಡ ಇದ್ದಾರೆ, ಎಜುಕೇಟೆಡ್ ಅಲ್ಲದೆ ಇರೋರು ಕೂಡ ಇದ್ದಾರೆ, ಸಂಸ್ಕಾರವಂತರು ಕೂಡ ಈ ಡ್ರಗ್ಸ್‌ಗೆ ಬಲಿಪಶು ಆಗ್ತಾ ಇದ್ದಾರೆ, ವ್ಯಸನರಾಗ್ತಾ ಇದ್ದಾರೆ. ಹುಬ್ಳಿ ಧಾರವಾಡದಲ್ಲಿ ನಾವು ಡಾಟಾ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಯಾರು ಎಜುಕೇಟೆಡ್ ಮತ್ತೆ ಫಾರ್ಮಲ್ ಎಜುಕೇಷನ್ ಇಂದ ಹೊರಗಡೆ ಇದ್ದಾರೆ ಅವ್ರ ಸಂಖ್ಯೆ ಸ್ವಲ್ಪ ಈ ಡ್ರಗ್ ಕನ್ಸಂಪ್ಷನ್ ಅದರಲ್ಲಿ ಪರ್ಟಿಕ್ಯುಲರ್ಲಿ ಗಾಂಜಾ ಕನ್ಸಂಪ್ಷನ್ ಜಾಸ್ತಿ ಇದೆ ಅನ್ನುವಂಥದ್ದು ನಮ್ಮ ಡಾಟಾಸ್ ಹೇಳುತ್ತೆ. ಅಂದರೆ ಯಾರು 10th ಕೂಡ ಪಾಸ್ ಆಗಿಲ್ಲ, ಹೊರಗಡೆ ಹೋಗಿ ಎಲ್ಲೋ ಒಂದು ಕಾರ್ಪೆಂಟ್ರಿ ಕೆಲಸ ಮಾಡ್ತಿರ್ತಾರೆ, ಯಾವುದೋ ಒಂದು ಮೇಸನರಿ ವರ್ಕ್ ಮಾಡ್ತಿರ್ತಾರೆ, ಯಾವುದೋ ಒಂದು ವೆಹಿಕಲ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾರೆ, ಇಟ್ಟಿಗೆ ಬಟ್ಟಿಲಿ ವರ್ಕ್ ಮಾಡ್ತಾರೆ. ಈ ಥರದ್ದವ್ರದ್ದು ಸ್ವಲ್ಪ ನಮ್ಮ ಡಾಟಾ ಸಪೋಸ್ 100 ಜನ ತೊಗೊಂಡಂಥ ಸಂದರ್ಭದಲ್ಲಿ ಇವರಲ್ಲಿ ಹೆಚ್ಚಿದೆಯಾ ಅವರಲ್ಲಿ ಇತರರಲ್ಲಿ ಹೆಚ್ಚಿದೆಯಾ ಅಂತಂದಾಗ ಯಾರು ಸ್ವಲ್ಪ ಔಟ್ ಆಫ್ ಎಜುಕೇಷನ್ ಇದ್ದಾರೆ ಅವ್ರಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಒಂದು ಎರಡನೇದು ನಾವೆಲ್ಲ ಅಂದ್ಕೊಳ್ಳೋವಂಥದ್ದು ಯಾವುದೋ ದೊಡ್ಡ ದೊಡ್ಡ ಕಾಲೇಜ್ ಇದೆ, ದೊಡ್ಡ ದೊಡ್ಡ ಕಾಲೇಜ್ ಇರೋ ಅನ್ನೋ ಕಾರಣಕ್ಕೆ ಇಲ್ಲಿ ಗಾಂಜಾ ಜಾಸ್ತಿ ಇರುತ್ತೆ ಅನ್ನೋಂಥ ಒಂದು ಏನು ರೋಲ್ ಇದೆ ಅದು ದಟ್ ಈಸ್ ನಾಟ್ ಕರೆಕ್ಟ್. ಈಗ ನಮ್ಮಲ್ಲಿ ಭಾಳ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಇದ್ದರೂ ಕೂಡ ಅಲ್ಲಿ ನಾವು ಡೆಲಿಬರೇಟ್ಲಿ ಅಲ್ಲಿ ನಾವು ಇಂಟರ್ವ್ಯೂನ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೆಲವು ಸಂದರ್ಭದಲ್ಲಿ ನಾವು ರೇಡ್ ಮಾಡಿ ಕೇಸಸ್ ಮಾಡಿ ಎಲ್ಲ ಮಾಡಿದಂಥ ಸಂದರ್ಭದಲ್ಲೂ ಅಲ್ಲಿ ಈ ಮೆನೇಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಅನ್ನೋವಂಥದ್ದು ನಮಗೆ ತಿಳಿದು ಬಂದಿದೆ. ಹಂಗಾಗಿ ನಮ್ಮ ಸೊಸೈಟಿಯಲ್ಲಿ ಮುಖ್ಯವಾಗಿ ಇವಾಗ ಹುಬ್ಳಿ ಏನಿದೆ ಇದೊಂದು ಲ್ಯಾಂಡ್ ಲಾಕ್ಡ್ ಪ್ಲೇಸ್ ಇದೆ. ಅಷ್ಟಾಗಿಯೂ ಕೂಡ ಕನೆಕ್ಟಿವಿಟಿ ಇಸ್ ವೆರಿ ಗುಡ್. ಟ್ರೈನ್ ಕನೆಕ್ಟಿವಿಟಿ ಇದೆ, ರೋಡ್ ಕನೆಕ್ಟಿವಿಟಿ ಇದೆ, ಹೈವೇಗಳಿದ್ದಾವೆ. ಸೊ ಹಂಗಾಗಿ ಮಹಾರಾಷ್ಟ್ರ, ಗೋವಾ ಈ ಭಾಗಕ್ಕೆಲ್ಲ ತುಂಬ ಒಳ್ಳೆ ಟಚ್ ಇರೋದ್ರಿಂದ ಅಲ್ಲಲ್ಲಿ ಈ ಗಾಂಜಾ ಮೂಮೆಂಟ್ ಪರ್ಟಿಕ್ಯುಲರ್ಲಿ ಯಾಕಂದರೆ ಸಿಂಥೆಟಿಕ್ ಡ್ರಗ್ ನಮ್ಮಲ್ಲಿ ಮೆನೇಜ್ ಸ್ವಲ್ಪ ಕಡಿಮೆ ಇದೆ. ಗಾಂಜಾ ರಿಲೇಟೆಡ್ ಸ್ವಲ್ಪ ಮೂಮೆಂಟ್ ಇದ್ದದ್ದು ನಮಗೆ ಪ್ರಾರಂಭದಲ್ಲೇ ತಿಳಿದು ಬಂತು. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಕೇಸ್ಗಳು ನಾವು ಪೆಡ್ಲಿಂಗ್ ಮಾಡೋವಂಥವ್ರು, ಯಾರು ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಮತ್ತು ಕನ್ಸಂಪ್ಷನ್ ಅದನ್ನು ಹ್ಯಾಬಿಚುಲಿ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂಥವ್ರ ಮೇಲೆ ನಾವು ನಿರಂತರವಾಗಿ ವಾಚ್ ಇಡುವಂಥದ್ದು, ಕ್ರಮ ತೊಗೊಳ್ಳುವಂಥದ್ದು ಮಾಡಿದ್ರ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಡ್ರಗ್ ಮೆನೇಸ್ ಏನಿದೆ ಅದನ್ನು ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ. ಸುಮಾರು 28 ಜನ ಯಾರು ಗಾಂಜಾ ವ್ಯಸನಿಗಳಿದ್ದಾರೆ ಅಥವಾ ಪೆಡ್ಲಿಂಗ್ ಮಾಡ್ತಾರೆ ಅಂಥವ್ರನ್ನ ಗಡೀಪಾರು ಮಾಡಿದ್ವಿ ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಗಳಿಗೆ. ಅಂದರೆ ಬೀದರ್, ಯಾದಗಿರಿ, ದಕ್ಷಿಣ ಕನ್ನಡ, ಆಮೇಲೆ ಚಾಮರಾಜನಗರ ಆ ಭಾಗಕ್ಕೆ ದೂರದ ಭಾಗಕ್ಕೆ ನಾವು ಗಡೀಪಾರು ಮಾಡಿದ್ವಿ. ಅದೇ ರೀತಿ ಈ ವರ್ಷ ಸುಮಾರು 45 ಜನರನ್ನು ನಾವು ಯಾರು ಗಾಂಜಾ ಪೆಡ್ಲಿಂಗ್ ಮಾಡ್ತಾರೆ ಅಥವಾ ಯಾರು ಹ್ಯಾಬಿಚುವಲ್ ಕನ್ಸಂಪ್ಷನ್ ಮಾಡ್ತಾರೆ ಅಂಥವ್ರ ಮೇಲೆ ನಾವು ಈ ವರ್ಷ ಸುಮಾರು 45 ಜನರನ್ನು ನಾವು ಗಡೀಪಾರು ಮಾಡಿದ್ದೀರಿ. ಆಮೇಲೆ ಈ ಗೂಂಡ್ ಆ್ಯಕ್ಟ್ ಅಂತ ಕೇಳಿರ್ತೀರಿ ನೀವು. ಈ ಗೂಂಡ ಎಲಿಮೆಂಟ್ಗಳಿಗೆ ಗೂಂಡ್ ಆ್ಯಕ್ಟ್ ಹಾಕಿದರೆ 1 ವರ್ಷ ಜೈಲಲ್ಲಿ ಇರಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿ ನಮ್ಮಲ್ಲಿ ಪಿಟ್ NDPS ಅಂತ ಬರುತ್ತೆ. ಅಂದರೆ ಯಾರು ಈ ಮಾದಕ ವಸ್ತುಗಳ ಜೊತೆ ಗುರುತಿಸ್ಕೊಂಡಿರುವಂಥ ಯಾರು ವ್ಯಾಪಾರಿಗಳಿದ್ದಾರೆ ಅಥವಾ ಮಾರಾಟಗಾರರಿದ್ದಾರೆ ಅಂಥವ್ರ ಮೇಲೆ ಕ್ರಮ ತೊಗೊಳ್ಲಿಕ್ಕೆ ಒಂದು ಪಿಟ್ NDPS ಅಂತ ಅವಕಾಶ ಇದೆ. ಅದರಲ್ಲೂ ಕೂಡ ನಾವು 4 ಪ್ರಕರಣಗಳನ್ನು ದಾಖಲಿಸಿದ್ದೀವಿ. ಮತ್ತು 2025ರಲ್ಲಿ ಸುಮಾರು 8 ಅಂತರ್ ಜಿಲ್ಲೆ ಮತ್ತು ಅಂತರ್ ರಾಜ್ಯದಿಂದ ಯಾರು ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಮ ತೊಗೊಂಡಿದ್ದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಪ್ರತಿಯೊಬ್ಬರು ಅವರದ್ದೇ ಅಂತ ಒಂದು ಮಾಹಿತಿ ಇಟ್ಕೊಂಡು ಅವ್ರು ಮಾತಾಡ್ತಾರೆ. ನಾನು ಆ್ಯಸ್ ಎ ಪೊಲೀಸ್ ಕಮಿಷನರ್ ಆಫ್ ಹುಬ್ಳಿ ಧಾರವಾಡ ವಿತ್ ಅವೈಲಬಲ್ ಇನ್ಫಾರ್ಮೇಷನ್ ಎಟ್ ಮೈ ಡಿಸ್ಪೋಸಲ್ ಭಾಳ ದೊಡ್ಡ ಮಟ್ಟದಲ್ಲಿ ಗಣನೀಯವಾಗಿ ಈ ಡ್ರಗ್ ಮೆನೇಸ್ ಏನಿದೆ ಅದು ಇಳಿಕೆ ಕಂಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.